ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಒಂದು ಬ್ಯೂಟಿಫುಲ್ ಫೇಶಿಯಲ್ನ ತೋರಿಸೋಣ ಅಂತ ಬಂದಿದ್ದೀನಿ. ಅದು ಕೂಡ 4 ಸ್ಟೆಪ್ಗಳನ್ನು ಒಳಗೊಂಡಂತೆ. ಸೊ ಈ ಒಂದು ಫೇಶಿಯಲ್ ನೇಮ್ ಬಂದ್ಬಿಟ್ಟು ಪಪಾಯ ಫೇಶಿಯಲ್. ಸೊ ಪಪಾಯ ಫೇಶಿಯಲ್ ಅಟ್ ಹೋಮ್ ಯಾವ ರೀತಿ ನಾವು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಿಮಗೆ ಈಸಿಯಾಗಿ ನಾನು ಇವತ್ತು ತೋರಿಸೋಣ ಅಂತ ಬಂದಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಯಾವುದೇ ರೀತಿ ಸಲೂನ್ ಲುಕ್ಕಿಗೂ ಕೂಡ ಕಮ್ಮಿ ಇರೋದಿಲ್ಲ. ನಾವು ಆಚೆ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಫ್ರೂಟ್ಸ್ ಫೇಶಿಯಲ್ ಎಲ್ಲ ನಾವು ಮಾಡ್ಕೋತೀವಿ ಅಲ್ವಾ. ಸೊ ಸೇಮ್ ವೇ ನಾವು ಮನೆಯಲ್ಲೇ ಒಳ್ಳೆ ರೀತಿಯಲ್ಲಿ ಹೈಜೀನ್ ಆಗಿ ನಮ್ಗೆ ಕಣ್ಮುಂದೆನೆ ನೋಡ್ಕೊಂಡು ತುಂಬಾ ಸ್ಯಾಟಿಸ್ಫೈಯಿಂಗ್ ಫೀಲ್ ಅಲ್ಲಿ ಈ ಒಂದು ಫೇಸ್ ಪ್ಯಾಕ್ ಅನ್ನ ಅಥವಾ ಈ ಒಂದು ಫೇಶಿಯಲ್ ಅನ್ನ ನಾವು ಮಾಡ್ಕೋಬಹುದು ಮನೆಯಲ್ಲೇ. ಸೊ ಹಾಗಾಗಿ ಇವಾಗ ಬನ್ನಿ, ತಡ ಮಾಡೋದು ಬೇಡ, ಈ ಒಂದು ಫೇಶಿಯಲ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಫೇಶಿಯಲ್ ಬಂದ್ಬಿಟ್ಟು ಪಪಾಯ ಫೇಶಿಯಲ್ ಅಟ್ ಹೋಮ್. ಸೊ ನಾವು ಮನೆಯಲ್ಲೇ ಪಪಾಯ ಫೇಶಿಯಲ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಒಂದು ಪಪಾಯ ಫೇಶಿಯಲ್ ಅಲ್ಲಿ ನಮಗೆ 4 ಸ್ಟೆಪ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಯಾವುದೇ ಒಂದು ಫೇಶಿಯಲ್ ಆಗಿದ್ರು ಕೂಡ ಅಷ್ಟೇನೆ 4 ಸ್ಟೆಪ್ಸ್ ಕಂಪಲ್ಸರಿ. ಸೊ ಆ ಸ್ಟೆಪ್ಗಳು ಏನು ಅಂತಂದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಕ್ಲೆನ್ಸಿಂಗ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗ್, ಥರ್ಡ್ ಒನ್ ಬಂದ್ಬಿಟ್ಟು ಮಸಾಜ್ ಅಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ನಮಗೆ ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕ್. ಸೊ ನಾವ್ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ತಡ ಮಾಡೋದು ಬೇಡ, ನಮ್ಗೆ ಈ ಒಂದು ಫೇಶಿಯಲ್ಗೆ ನಮ್ಗೆ ಬೇಕಾಗಿರುವಂತಹ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗ್ ಅನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಫ್ರೆಂಡ್ಸ್, ಇದು ಪಪಾಯ ಫೇಶಿಯಲ್ ಆಗಿರೋದ್ರಿಂದ ಪಪಾಯ ಇಸ್ ದ ಮೇನ್ ಇಂಗ್ರೀಡಿಯೆಂಟ್. ಸೊ ಇಲ್ಲಿ ನಾನು ಪಪ್ಪಾಯ ಕ್ಯೂಬ್ಸ್ ಅಥವಾ ಪಪ್ಪಾಯ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿರೋ ಪಪ್ಪಾಯ ತೊಗೊಳ್ಳಿ. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮಿಕ್ಸಿಲಿ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಆಗಿ ನಾನು ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಕೊಬೋದು ನೀವು, ತುಂಬ ನುಣ್ಣಗೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಸೊ ಈಗ ಬನ್ನಿ ಕ್ಲೆನ್ಸಿಂಗನ್ನು ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗೋಣ. ಸೊ ಕ್ಲೆನ್ಸಿಂಗ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತಂದರೆ, 1 ಸ್ಪೂನ್ ಈ ಒಂದು ಪಪ್ಪಾಯ ಪೇಸ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅದೇ ಸ್ಪೂನಲ್ಲಿ 1 ಸ್ಪೂನ್ ರಾ ಮಿಲ್ಕನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು 3 to 4 ಡ್ರಾಪ್ಸ್ ಲೆಮನ್ ಜ್ಯೂಸ್ ಅಥವಾ ನಿಂಬೆ ರಸನ ತೊಗೊಂಡಿದ್ದೀನಿ. ಸೊ ಈ ಮೂರನ್ನು ನೀಟಾಗಿ ಕಲಸಿ ಒಂದಕ್ಕೊಂದು ಹೊಂದ್ಕೊಂಡು ನಮಗೊಂದು ಒಳ್ಳೆ ಫೈನ್ ಪೇಸ್ಟ್ ಆಗಿ ಪ್ರಿಪೇರ್ ಆಗಬೇಕು. ಆ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡ್ಕೊಂಡ್ ಬಂದ್ರಿ ಅಲ್ವಾ. ಸೊ ಕ್ಲೆನ್ಸಿಂಗ್ ಅಲ್ಲಿ ನಾನು ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೈನ್ ಇಂಗ್ರೀಡಿಯೆಂಟ್ ಪಪ್ಪಾಯ, ಅದ್ರ ಜೊತೆಲಿ ರಾ ಮಿಲ್ಕ್, ಕಾಯಿಸದೇ ಇರುವಂತಹ ಹಸಿ ಹಾಲನ್ನ ತಗೊಂಡಿದ್ದೀನಿ. ಅದ್ರ ಜೊತೆಲಿ ನಾನು ಒಂದು 3 to 4 ಡ್ರಾಪ್ಸ್ ಲೆಮನ್ ಅನ್ನು ತಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಕ್ಲೆನ್ಸಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಕ್ಲೆನ್ಸಿಂಗ್ ನಾವ್ ಏನಕ್ಕೆ ಮಾಡಬೇಕು ಅಂತಂದ್ರೆ, ಫಸ್ಟ್ ನಮ್ಮ ಫೇಸ್ ಅಲ್ಲಿ ಇರುವಂತಹ ಡರ್ಟ್ ಅನ್ನ ಇದು ತೆಗೆದಾಕುತ್ತೆ. ಸೊ ಫೇಸ್ ಅಲ್ಲಿ ಇರುವಂತಹ ಡರ್ಟ್ ಅನ್ನ ತೆಗೆದಾಕ್ಲಿಕ್ಕೆ ನಾವು ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಅನ್ನ ಮಾಡ್ಕೋಬೇಕು. ಸೊ ಈ ಒಂದು ಕ್ಲೆನ್ಸಿಂಗ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ನಿಮ್ಮ ಫೇಸ್ ಅನ್ನ ವಾಶ್ ಮಾಡ್ಕೋಬೇಕು. ಸೊ ನಾನು ಕೂಡ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾವು ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ, ಓಕೆನಾ? ಸೊ ನಾನೀಗ ಕ್ಲೆನ್ಸಿಂಗ್ ಇದನ್ನ ತಗೊಂಡಿದ್ದೀನಿ. ಸೊ ಇದನ್ನ ಜಸ್ಟ್ ಏನಿಲ್ಲ, 2 ಕೈಗೂ ರಬ್ ಮಾಡ್ತೀನಿ. ನಾನು ಜಸ್ಟ್ ರಬ್ ಮಾಡಿಬಿಟ್ಟು ಫ್ರೆಂಡ್ಸ್, ಕ್ಲೆನ್ಸಿಂಗಿಗೆ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಪಪಾಯ, ರಾ ಮಿಲ್ಕ್ ಅಂಡ್ ಲೆಮನ್. ಸೊ ಒಂದೊಂದರ ಅಡ್ವಾಂಟೇಜ್ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಫಸ್ಟ್ ಒನ್ ಪಪಾಯ ಬಂದ್ಬಿಟ್ಟು ಒಂದು ಆಂಟಿ ಏಜಿಂಗ್ ಪ್ರಾಪರ್ಟಿಯಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ನಮ್ಮ ಫೇಸಲ್ಲಿರುವಂತಹ ರಿಂಕಲ್ಸ್ಗಳನ್ನೆಲ್ಲವೂ ಕೂಡ ಇದು ಬಗೆಹರಿಸುತ್ತೆ, ಅಂದರೆ ಹೋಗಲಾಡಿಸುತ್ತೆ. ನೆಕ್ಸ್ಟ್ ಇದು ಒಂದು ನ್ಯಾಚುರಲ್ ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಮಾಡುತ್ತೆ. ನಮ್ಮ ಡೆಡ್ ಸ್ಕಿನ್ಸ್ ಎಲ್ಲದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ರಾ ಮಿಲ್ಕ್ ಕೂಡ ಅಷ್ಟೇನೆ, ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಫೇಸಿಗೆ ಬೇಕಾಗಿರುವ ಕೊಲಾಜಿನ್ ಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಇದು ಕೂಡ ಆಂಟಿ ಏಜಿಂಗ್ ಪ್ರಾಪರ್ಟಿಯಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ನಮ್ಮ ಸ್ಕಿನ್ಗೆ ಒಳ್ಳೆ ಹೈಡ್ರೇಷನ್ ಅನ್ನು ಕೂಡ ಕೊಡುತ್ತೆ. ಮತ್ತೆ ಇದು ಜೆಂಟಲ್ ಕ್ಲೆನ್ಸರ್ ಆಗಿ ಕೂಡ ವರ್ಕ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ರೆ ಲೆಮನ್ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬಾ ಸಲ, ಇದು ಒಂದು ನ್ಯಾಚುರಲ್ ಬ್ಲೀಚ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಇದು ನಮ್ಮ ಸ್ಕಿನ್ ಅನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಜೊತೆಗೆ ಇದು ಡಾರ್ಕ್ ಸ್ಪಾಟ್ಸ್ ಮತ್ತೆ ಹೈಪರ್ ಪಿಗ್ಮೆಂಟೇಷನ್ ಅನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಕ್ಲೆನ್ಸಿಂಗ್ ಅನ್ನ ನಾವು ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ ನಮ್ಮ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ನಾವು ಕ್ಲೆನ್ಸ್ ಮಾಡಬೇಕು. ನೀಟಾಗಿ ಕ್ಲೆನ್ಸ್ ಮಾಡಿದಾಗ ನಮ್ಮ ಫೇಸ್ ಅಲ್ಲಿರುವಂತಹ ಡರ್ಟ್ ಎಲ್ಲ ಈಸಿಯಾಗಿ ಔಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡುವಂತಹ ಸ್ಟೆಪ್ಸ್ಗಳಿಗೆ ತುಂಬಾ ಈಸಿ ಆಗುತ್ತೆ ಅಂಡ್ ನಮ್ಮ ಫೇಸ್ ರಿಸಲ್ಟ್ ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಅಪ್ಲೈ ಮಾಡಿರುವಂತಹ ಈ ಕ್ಲೆನ್ಸರ್ ಅನ್ನ ವಾಟರ್ ವಾಶ್ ಮಾಡಿ, ಇಲ್ಲ ಅಂತಂದ್ರೆ ವೆಟ್ ವೈಪ್ಸ್ ಇರುತ್ತಲ್ವಾ, ಸೊ ವೆಟ್ ವೈಪ್ಸ್ ಇಂದನೂ ಕೂಡ ನೀವು ಕ್ಲೀನ್ ಮಾಡ್ಕೋಬಹುದು. ಸೊ ನಾನು ಅಷ್ಟೇ, ಇವಾಗ ಪದೇ ನಾನು ಅಲ್ಲಿ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡು ಬಂದು ನಿಮಗೆ ವಿಡಿಯೋ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಲ್ವಾ. ಸೊ ನಾನು ಅದಕ್ಕೆ ವೆಟ್ ವೈಪ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಾನು ವೆಟ್ ವೈಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ವೆಟ್ ವೈಪ್ಸ್ ಇರುತ್ತೆ ನೋಡಿ, ಸೊ ನೀವು ಅದೇ ವೆಟ್ ವೈಪ್ಸ್ ಅನ್ನ ಯೂಸ್ ಮಾಡಿ. ಫ್ರೆಂಡ್ಸ್, ನಾವಿಲ್ಲಿ ಪಪ್ಪಾಯ ಯೂಸ್ ಮಾಡಿರೋದ್ರಿಂದ ಪಪ್ಪಾಯದಲ್ಲಿ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ನಮಗೆ ವಿಟಮಿನ್ ಎ ಮತ್ತು ಸಿ ರಿಚ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನನ್ನು ಇದು ಲೈಟ್ ಆಗಿ ಅಥವಾ ಬ್ರೈಟ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಕ್ಲೆನ್ಸಿಂಗ್ ಏನಿದೆಯಲ್ಲ ಫಸ್ಟ್ ಸ್ಟೆಪ್, ಇದನ್ನು ಮಿಸ್ ಮಾಡದೆ ನೀಟಾಗಿ ಮಾಡಿ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಒಂದೊಂದು ಸ್ಟೆಪ್ಪು ಕೂಡ ಇಲ್ಲಿ ಇಂಪಾರ್ಟೆಂಟ್. ನೋಡಿದ್ರಿ ಅಲ್ವಾ. ಸೊ ನಾನು ಆಲ್ಮೋಸ್ಟ್
ವೆಟ್ ವೈಸ್ ಅಲ್ಲಿ ನಾನು ಈ ಒಂದು ಕ್ಲೆನ್ಸರ್ನ ರಿಮೂವ್ ಮಾಡಿದ್ದೀನಿ. ಈ ಒಂದು ಕ್ಲೆನ್ಸಿಂಗ್ ಸ್ಟೆಪ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಕ್ಲೆನ್ಸ್ ಮಾಡಬೇಕಾದ್ರೆ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ, ಅವಾಗ ನಿಮ್ಮ ಫೇಸಲ್ಲಿರುವಂತಹ ಡರ್ಟ್ ಎಲ್ಲ ನೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಫಸ್ಟ್ ಒನ್ ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗ್ ಇವಾಗ ಮುಗೀತು. ಸೊ ಸೆಕೆಂಡ್ ಒನ್ ಸ್ಕ್ರಬ್ಬಿಂಗ್ ಅನ್ನ ನಾವು ಇವಾಗ ಮಾಡ್ತಾ ಹೋಗೋಣ. ಸ್ಕ್ರಬ್ಬಿಂಗ್ ಅನ್ನ ಮಾಡೋದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು, ನಮಗೆ ಬೇಕಾಗಿರುವಂತಹ ಸ್ಕ್ರಬ್ಬರ್ನ ಅಂತ ಹೇಳ್ಬಿಟ್ಟು ಅಥವಾ ಸ್ಕ್ರಬ್ಬಿಂಗ್ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು 1 ಸ್ಪೂನ್ ಇಲ್ಲಿ ಪಪ್ಪಾಯ ಪೇಸ್ಟ್ ತಗೊಂಡಿದ್ದೀನಿ, ಅದರಲ್ಲೇ ಒಂದು ಅರ್ಧ ಸ್ಪೂನ್ ನಾನು ಶುಗರ್ ಅನ್ನು ತಗೊಂಡಿದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಶುಗರ್ ಮತ್ತೆ ಈ ಒಂದು ಪಪ್ಪಾಯ ಪೇಸ್ಟ್ ಅನ್ನ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಲಿ ನಾವು ಕಲಿಸ್ಕೊಂಡು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡ್ರೆ ನಮ್ಮ ಸ್ಕ್ರಬ್ಬಿಂಗ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೋಡ್ಕೊಂಡ್ ಬಂದ್ರಿ ಅಲ್ವಾ ಸ್ಕ್ರಬ್ಬಿಂಗಿಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು. ಮೇನ್ ಇಂಗ್ರೀಡಿಯೆಂಟ್ಸ್ ಪಪ್ಪಾಯ ಇರೋದ್ರಿಂದ ಸೊ ಪಪ್ಪಾಯ ಮಿಸ್ ಇಲ್ಲ. ಸೊ ಪಪ್ಪಾಯ, ಅದಕ್ಕೆ ನಾನಿಲ್ಲಿ ಒಂದ್ ಸ್ವಲ್ಪ ಶುಗರ್ ಅನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಗರ್ ಬಂದ್ಬಿಟ್ಟು ನಮಗೆ ತುಂಬಾ ಒಳ್ಳೆ ಸ್ಕ್ರಬ್ಬರ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಶುಗರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸ್ಕ್ರಬ್ಬಿಂಗಿಗೆ. ಸೊ ಈ ಒಂದು ಸ್ಕ್ರಬ್ಬರ್ನ ನಾವು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ನಾವು ಫೇಸ್ ಅನ್ನ ಸ್ಕ್ರಬ್ ಮಾಡೋಣ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗ್. ಸೊ ಪಪ್ಪಾಯ ಬೆನಿಫಿಟ್ಸ್ನ ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ. ಸೊ ಇದರಲ್ಲಿ ನೆಕ್ಸ್ಟ್ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಶುಗರ್. ಸೊ ಶುಗರ್ನ ಯಾವ ರೀತಿ ಇದು ನಮ್ಮ ಸ್ಕಿನ್ನಿಗೆ ಬೆನಿಫಿಷಿಯಲ್ ಆಗಿರುತ್ತೆ ಅನ್ನೋದಾದರೆ, ಈ ಶುಗರ್ ಅನ್ನೋದು ಗ್ಲೈಕೋಲಿಕ್ ಆ್ಯಸಿಡನ್ನು ಒಳಗೊಂಡಿರುತ್ತೆ. ಇದು ನಮಗೆ ಏನು ಮಾಡುತ್ತೆ ಅಂದರೆ ನ್ಯೂ ಸ್ಕಿನ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಶುಗರ್ ನಿಜವಾಗ್ಲೂ ಹೇಳ್ತೀನಿ ಒಂದು ಬೆಸ್ಟ್ ಸ್ಕ್ರಬ್ ಆಗಿ ನಮ್ಮ ಫೇಸ್ಗೆ ವರ್ಕ್ ಮಾಡ್ತಾ ಹೋಗುತ್ತೆ. ಸ್ಕ್ರಬ್ ನಾವು ಏನಕ್ಕೆ ಮಾಡಬೇಕು ಅಂತಂದರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ಸನ್ನು ಇದು ಹೋಗ್ಲಾಡಿಸುತ್ತೆ ಆ್ಯಂಡ್ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ಗಳನ್ನು ಕೂಡ ರಿಮೂವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ನಮಗೆ ಪೋರ್ಸಲ್ಲಿರುವಂತಹ ಡಸ್ಟ್ ಅಥವಾ ಡರ್ಟ್ ಅನ್ನು ಆಚೆ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದೆಲ್ಲವೂ ಕೂಡ ಔಟ್ ಆದರೆ, ಅಂದರೆ ಈ ಡಸ್ಟ್ ಅಥವಾ ಡರ್ಟ್ ಔಟ್ ಆದಾಗಲೇ ನಮ್ಮ ಸ್ಕಿನ್ ಬಂದು ಲೈಟ್ನಿಂಗ್ ಅಥವಾ ಬ್ರೈಟ್ನಿಂಗ್ ಫೀಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ಕ್ರಬ್ಬನ್ನು ಆದಷ್ಟು ನೀಟಾಗಿ ಮೇಂಟೈನ್ ಮಾಡಿ. ಎಸ್ಪೆಷಲಿ ನೀವು ನೋಸ್ ಏರಿಯಾ ಮತ್ತು ನಿಮ್ಮ ಚಿನ್ ಏರಿಯಾ, ಅಪ್ಪರ್ ಲಿಪ್ ಆ್ಯಂಡ್ ಲೋವರ್ ಲಿಪ್, ಈ ಏರಿಯಾಗಳಲ್ಲಿ ನೀವು ಸ್ಕ್ರಬ್ಬಿಂಗನ್ನು ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆಂದರೆ ನಮಗೆ ಡೆಡ್ ಸ್ಕಿನ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅಲ್ಲೇ ಜಾಸ್ತಿ ಇರುವಂಥದ್ದು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಸ್ಕಿನ್ ಕೇರ್ ಮಾಡಬೇಕಾದ್ರೆ ಹೇಳ್ತೀನಿ, ನೀಟಾಗಿ ನೀವು ನೋಸ್ ಏರಿಯಾ ಮತ್ತು ನಿಮ್ಮ ಅಪ್ಪರ್ ಲಿಪ್, ಲೋವರ್ ಲಿಪ್ ಮತ್ತು ನಿಮ್ಮ ಚಿನ್ ಏರಿಯಾದಲ್ಲಿ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಲ್ವಾ, ಈ ರೀತಿ ನೀವು ಅಪ್ವರ್ಡ್ ಮೋಷನಲ್ಲೇ ನೀವು ಸ್ಕ್ರಬ್ ಮಾಡ್ತಾ ಹೋಗಬೇಕು. ಆವಾಗ ನಿಮ್ಮ ಸ್ಕಿನ್ ಕೂಡ ತುಂಬ ಟೈಟ್ನಿಂಗ್ ಫೀಲ್ ಆಗ್ತಾ ಹೋಗುತ್ತೆ. ಸ್ಕಿನ್ ಟೈಟ್ನಿಂಗ್ ಫೀಲ್ ಆದಾಗ ನಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೋಡಿದ್ರಿ ಅಲ್ವಾ, ಸ್ಕ್ರಬ್ಬನ್ನು ಅಷ್ಟೇ ನೀಟಾಗಿ ನಾವು ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ಬಿಂಗ್ ಏನಿದೆ ಅಲ್ವಾ, ಇದು ನಮ್ಮ ಡೆಡ್ ಸ್ಕಿನ್ಸ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಅನ್ನ ರಿಮೂವ್ ಮಾಡ್ತಾ ಹೋಗುತ್ತೆ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಒಂದು ಎಕ್ಸ್ಟ್ರಾ ಗ್ಲೋನೇ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ನನ್ನ ಫೇಸ್ ಸ್ಕ್ರಬ್ ಮಾಡಿದಾಗೆ ನನ್ನ ಫೇಸಲ್ಲಿ ಆಲ್ಮೋಸ್ಟ್ ಗ್ಲೋ ಬರ್ತಾ ಇದೆ. ಆಲ್ಮೋಸ್ಟ್ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದನ್ನು ಅಷ್ಟೇ ಒಂದು 2 to 3 minutes ಸ್ಕ್ರಬ್ ಮಾಡಿ ಸಾಕು, ತುಂಬ ಏನು ಮಾಡೋ ನೆಸೆಸಿಟಿ ಇಲ್ಲ. ಸೊ ಇಷ್ಟು ಮಾಡಿ ನೆಕ್ಸ್ಟ್ ಇದನ್ನ ಫೇಸ್ ವಾಶ್ ಮಾಡ್ಕೊಂಡ್ಬಿಡೋಣ. ಸ್ಕ್ರಬ್ಬನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಯಾಕಂದರೆ ನಾವು ನೆಕ್ಸ್ಟ್ ಅಪ್ಲೈ ಮಾಡುವಂತಹ ಒಂದು ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಫೇಸ್ ಮಾಸ್ಕ್ ಆಗಿರ್ಬೋದು, ಇದು ನಮಗೆ ಫೇಸಿಗೆ ನೀಟಾಗಿ ವರ್ಕ್ ಆಗಬೇಕು ಅಥವಾ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತಂದರೆ ನಾವು ಸ್ಕ್ರಬ್ ಸ್ಟೆಪ್ಪನ್ನು ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಯಾಕಂದರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಡರ್ಟ್ ಅಥವಾ ಡಸ್ಟನ್ನು ಇದು ನೀಟಾಗಿ ಹೋಗ್ಲಾಡಿಸುತ್ತೆ. ಆವಾಗ ನಾವು ಯಾವುದೇ ಪ್ಯಾಕ್ ಹಾಕಿದ್ರೂ ಕೂಡ ಅದರಿಂದ ನಮಗೆ ಒಳ್ಳೆ ಬೆನಿಫಿಟ್ಸ್ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಸ್ಕ್ರಬ್ಬನ್ನು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಮೇಂಟೈನ್ ಮಾಡಿ. ನಾನು ಹೇಳ್ಕೊಟ್ಟಿರೋ ಮೆಥಡನ್ನು ಫಾಲೋ ಮಾಡಿ ಸಾಕು, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಿಮ್ಮ ಮುಂದೆ ಸ್ಕ್ರಬ್ ಮಾಡಿ ಕೂಡ ನಾನು ತೋರಿಸಿದ್ದೀನಿ. ಸ್ಕ್ರಬ್ ಇಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ನಮ್ಮ ಸ್ಕಿನ್ ಅಲ್ಲಿರುವಂತಹ ಡೆಡ್ ಸ್ಕಿನ್ಸ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಅನ್ನ ಇದು ರಿಮೂವ್ ಮಾಡುತ್ತೆ ಅಂಡ್ ನಮ್ಮ ಸ್ಕಿನ್ಗೆ ಒಂದು ಎಕ್ಸ್ಟ್ರಾ ಗ್ಲೋನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ಕ್ರಬ್ ಅನ್ನ ನೀಟಾಗಿ ಒಂದು 2 to 3 minutes ನೀವು ನೀಟಾಗಿ ಸ್ಕ್ರಬ್ ಮಾಡಿ. ಸೊ ಇದಾದ್ಮೇಲೆ ನಮ್ದು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಮಸಾಜ್. ಸೊ ಫೇಸ್ಗೆ ನಾವಿಲ್ಲಿ ಒಳ್ಳೆ ಮಸಾಜ್ ಅನ್ನ ಕೊಡಬೇಕು. ಸೊ ಮಸಾಜ್ಗೆ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬನ್ನಿ. ಸೊ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಮಸಾಜ್. ಸೊ ಮಸಾಜ್ಗೆ ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ಪಪ್ಪಾಯ ಪೇಸ್ಟ್ ಆ್ಯಂಡ್ ಅದಕ್ಕೆ ಒಂದು 1/2 ಸ್ಪೂನಷ್ಟು ಕೊಕೊನೆಟ್ ಆಯಿಲನ್ನು ತಗೋತಾ ಇದ್ದೀನಿ. ಅದಕ್ಕೆ ನಾನು ಮತ್ತೆ ಒಂದು ಅರ್ಧ ಸ್ಪೂನಷ್ಟು ರಾ ಮಿಲ್ಕನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು, ನಮಗೆ ಒಂದು ಒಳ್ಳೆ ಮಸಾಜಿಗೆ ಬೇಕಾಗಿರುವಂತಹ ಪೇಸ್ಟ್ ರೆಡಿ ಆಗ್ತಾ ಹೋಗುತ್ತೆ. ಸೊ ಇಷ್ಟನ್ನು ನೀಟಾಗಿ ಮಾಡಿಕೊಂಡು ಒಂದಕ್ಕೊಂದು ಕಲಿಸ್ಕೊಂಡು ಒಳ್ಳೆ ಪೇಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಸೊ ಮಸಾಜ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡ್ ಬಂದ್ರಿ ಅಲ್ವಾ. ಸೊ ಮಸಾಜ್ಗೂ ಅಷ್ಟೇ ಇಲ್ಲಿ ನಾನು ಪಪ್ಪಾಯ ಆ್ಯಂಡ್ ಕೊಕೊನೆಟ್ ಆಯಿಲ್ ಆ್ಯಂಡ್ ಮಿಲ್ಕ್, ಪಪ್ಪಾಯ, ಕೊಕೊನೆಟ್ ಆಯಿಲ್ ಆ್ಯಂಡ್ ರಾ ಮಿಲ್ಕನ್ನು ಯೂಸ್ ಮಾಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ನಮ್ಮ ಫೇಸ್ಗೆ ಒಂದು ಒಳ್ಳೆ ಮಸಾಜನ್ನು ಕೊಡುತ್ತೆ ಈ ಒಂದು ಇಂಗ್ರೀಡಿಯೆಂಟ್ಸ್. ಸೊ ಈಗ ನಿಮ್ಮ ಮುಂದೆ ನಾನು ಮಸಾಜ್ ಮಾಡಿ ತೋರಿಸ್ತೀನಿ.
ಸೊ ಈಗ ಆಲ್ರೆಡಿ ನಾನು ಪಪ್ಪಾಯ ಮತ್ತು ರಾ ಮಿಲ್ಕ್ ಬೆನಿಫಿಟ್ಸ್ ನಮ್ಮ ಸ್ಕಿನ್ನಿಗೆ ಏನೇನಿದೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಬಂದರೆ ಕೊಕೊನೆಟ್ ಆಯಿಲ್. ಸೊ ಕೊಕೊನೆಟ್ ಆಯಿಲ್ ಬಂದುಬಿಟ್ಟು ನಮ್ಮ ಸ್ಕಿನ್ನಿಗೆ ಯಾವ ರೀತಿ ಬೆನಿಫಿಷಿಯಲ್ ಆಗಿರುತ್ತೆ ಅನ್ನೋದಾದರೆ, ಇದು ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಹೈಡ್ರೇಷನ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಏನಕ್ಕೆ ಅಂತಂದರೆ, ಇದು ನಮ್ಮ ಡ್ರೈ ಸ್ಕಿನ್ ಅಥವಾ ಕ್ರ್ಯಾಕ್ಡ್ ಅಥವಾ ಫ್ಲೇಕಿ ಸ್ಕಿನ್ ಅಂತ ಇರುತ್ತಲ್ವಾ, ಸೊ ಅದನ್ನು ನಮಗೆ ಹೋಗಲಾಡಿಸ್ಬಿಟ್ಟು ನಮ್ಮ ಸ್ಕಿನ್ ಒಂದು ಒಳ್ಳೆ ರೀತಿಯಲ್ಲಿ ಹೈಡ್ರೇಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಕೊಕೊನೆಟ್ ಆಯಿಲ್ ನಮ್ಮ ಫೇಸಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಮತ್ತು ಅನ್ಈವೆನ್ ಸ್ಕಿನ್ ಟೋನನ್ನು ಕೂಡ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆ ಕೊಕೊನೆಟ್ ಆಯಿಲಲ್ಲಿ ಫ್ಯಾಟಿ ಆ್ಯಸಿಡ್ ರಿಚ್ ಆಗಿರುತ್ತೆ. ಸೊ ಫ್ಯಾಟಿ ಆ್ಯಸಿಡ್ ರಿಚ್ ಆಗಿರೋ ಕಾರಣ ಇದು ನಮ್ಮ ಫೇಸಲ್ಲಿರುವಂತಹ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ನ ಕಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಫ್ರೆಂಡ್ಸ್, ಆಯಿಲ್ ಮಸಾಜು ಫೇಸಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೊಕೊನೆಟ್ ಆಯಿಲ್ ಆದರೂ ಯೂಸ್ ಮಾಡಿ ಅಥವಾ ಆಲ್ಮಂಡ್ ಆಯಿಲ್ ಆದರೂ ಯೂಸ್ ಮಾಡಿ, ಇಲ್ಲ ನೀವು ಡಾಕ್ಟರ್ ಕನ್ಸಲ್ಟೆಂಟ್ ಯಾವುದಾದ್ರೂ ಆಯಿಲ್ ಆದರೂ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಫೇಸಿಗೆ ಆಯಿಲ್ ಮಸಾಜು ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಹೈಡ್ರೇಷನ್ ಆಗಿ ಇದು ವರ್ಕ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಏಜಿಂಗ್ ಫ್ಯಾಕ್ಟರನ್ನು ಇದು ರಿಮೂವ್ ಮಾಡ್ತಾ ಹೋಗುತ್ತೆ ಬೈ ರೆಡ್ಯೂಸಿಂಗ್ ರಿಂಕಲ್ಸ್ ಆ್ಯಂಡ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಯಾಗಿ ಕೂಡ ಇದು ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಈಗ ನಾನು ಫೇಸ್ಗೆ ಒಳ್ಳೆ ಮಸಾಜ್ ಕೊಟ್ಟಿದ್ದೀನಿ. ಸೊ ಫೇಸ್ ಮಸಾಜ್ ಕೊಟ್ಟಾಗಂತೂ ನಮಗೆ ಸಖತ್ ರಿಲೀಫ್ ಫೀಲ್ ಸಿಗುತ್ತೆ. ನನಗೂ ಕೂಡ ಅಷ್ಟೇ ಒಳ್ಳೆ ರಿಲೀಫ್ ಫೀಲ್ ಆಗ್ತಾ ಇದೆ. ಬಿಟ್ಟರೆ ಹಿಂಗೆ ಮಲ್ಕೊಂಬಿಡೋಣ ಅನ್ನೋಷ್ಟು ರಿಲೀಫ್ ಆಗ್ತಾ ಇದೆ. ಮಸಾಜ್ ನಾವು ತುಂಬ ಚೆನ್ನಾಗಿ ಫೇಸ್ಗೆ ಕೊಡಬೇಕು. ಇದನ್ನು ಅಷ್ಟೇ ತುಂಬ ಕೊಡುವಂಥ ಅವಶ್ಯಕತೆ ಇಲ್ಲ. ಒಂದು 2 to 3 ಮಿನಿಟ್ಸ್ ನಾವು ನೀಟಾಗಿ ಮಸಾಜ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಈ ಮಸಾಜನ್ನು ಇವಾಗ ನಾನು ವಾಶ್ ಮಾಡ್ಕೊಂಬರ್ತೀನಿ. ಓಕೆ, ನಿಜವಾಗ್ಲೂ ಆಯಿಲ್ ಮಸಾಜ್ ಎಷ್ಟು ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ ಗೊತ್ತಾ ಫ್ರೆಂಡ್ಸ್? ತುಂಬ ಒಳ್ಳೆ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ. ನಮ್ಮ ಸೆಲ್ಫನ್ನು ನಾವು ಕೇರ್ ಮಾಡಬೇಕಲ್ವಾ, ಸೊ ಅದಕ್ಕೆ ಆಯಿಲ್ ಮಸಾಜ್ ಇಸ್ ದ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ಆಯಿಲ್ ಮಸಾಜ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಳ್ಳೆ ಮಸಾಜ್ ಕೊಟ್ಟಿದ್ದೀವಿ. ಇವಾಗ ನಮಗೆ ಸ್ಕಿನ್ ತುಂಬ ಒಳ್ಳೆ ಗ್ಲೋ ಬಂದಿದೆ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ನನಗೆ ಆಲ್ಮೋಸ್ಟ್ ಸ್ಕಿನ್ನಲ್ಲಿ ಗ್ಲೋ ಬರ್ತಾ ಇದೆ. ಇವಾಗ ನಾವು ಫೈನಲ್ ಸ್ಟೆಪ್ ಏನಿದೆ ಅಲ್ವಾ, ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕ್, ಇದನ್ನು ಇವಾಗ ನಾವು ಅಪ್ಲೈ ಮಾಡೋಣ. ಓಕೆ, ಈ ಪಪ್ಪಾಯ ಫೇಶಿಯಲ್ನ ಫೈನಲ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಬೇಸನ್ ಪೌಡರ್ ಅಥವಾ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1/4 ಚಮಚ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದರಲ್ಲೇ ಒಂದು ಅರ್ಧ ಚಮಚ ಪಪ್ಪಾಯ ಪೇಸ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಅಥವಾ 1.5 ಸ್ಪೂನ್ ನಮ್ಮ ಈ ಪ್ಯಾಕ್ ರೆಡಿ ಆಗಲಿಕ್ಕೆ ಎಷ್ಟು ಬೇಕಲ್ವ ಅಷ್ಟು ಕರ್ಡನ್ನು ಯೂಸ್ ಮಾಡಿ. ಸೊ ಇಷ್ಟು ಮಾಡಿಕೊಂಡು ನೀಟಾಗಿ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿ ಹದವಾಗಿ ನಮಗೆ ಒಂದು ಒಳ್ಳೆ ಪ್ಯಾಕ್ ರೆಡಿ ಆಗ್ತಾ ಹೋಗಬೇಕು. ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದೇ ಕನ್ಸಿಸ್ಟೆನ್ಸಿಲೇ ನೀವು ಪ್ಯಾಕನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ತೀರಾ ತಿಕ್ಕಾಗೂ ಮಾಡ್ಕೊಳ್ಳೋಕೆ ಹೋಗಬೇಡಿ, ತೀರಾ ತಿನ್ನಾಗೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಒಳ್ಳೆ ಪ್ಯಾಕ್ ಆಗುತ್ತೆ ನಮಗೆ. ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಈ ಒಂದು ಫೇಸ್ ಪ್ಯಾಕಿಗೆ ನಾನು ಪಪ್ಪಾಯ, ಕಡಲೆ ಹಿಟ್ಟು, ಮೊಸರು ಆ್ಯಂಡ್ ಅರಿಶಿನ ಇಷ್ಟನ್ನ ಯೂಸ್ ಮಾಡಿದ್ದೀನಿ ಈ ಒಂದು ಫೇಸ್ ಪ್ಯಾಕಿಗೆ. ಸೊ ಈ ಒಂದು ಫೇಸ್ ಪ್ಯಾಕನ್ನು ಇವಾಗ ನಾವು ಅಪ್ಲೈ ಮಾಡೋಣ. ನೆಕ್ಸ್ಟ್ ಈ ಪ್ಯಾಕಲ್ಲಿ ನಮಗೆ ಬೇಸನ್ ಅಥವಾ ಕಡಲೆ ಹಿಟ್ಟು ಒಂದು ಜೆಂಟಲ್ ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಹಾಗೆ ನಮ್ಮ ಫೇಸಲ್ಲಿರುವಂತಹ ಎಕ್ಸ್ಟ್ರಾ ಆಯಿಲನ್ನು ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಆಕ್ನೆ ರಿಡಕ್ಷನ್ ಕೂಡ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ರಿಮೂವಲ್ ಕೂಡ ಮಾಡುತ್ತೆ. ಮತ್ತು ಈ ಕಡಲೆ ಹಿಟ್ಟು ಬಂದು ಆಲ್ ಸ್ಕಿನ್ ಟೈಪ್ಸ್ ಅವರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಅರಿಶಿಣ. ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದು ಹಾಗೂ ಆಕ್ನೆ ಜೊತೆ ಫೈಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಇದು ಹೈಪರ್ ಪಿಗ್ಮೆಂಟೇಷನನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದರೆ ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ರಿಚ್ ಆಗಿರೋದ್ರಿಂದ ಇದು ಒಂದು ಜೆಂಟಲ್ ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಮಾಡುತ್ತೆ. ಹಾಗೂ ಇದು ಸನ್ಸ್ ಅಲ್ಟ್ರಾವೈಲೆಟ್ ರೇಸಿಂದನೂ ಕೂಡ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ, ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ, ಹಾಗೆ ಒಂದು ಒಳ್ಳೆ ನರಿಶ್ಮೆಂಟನ್ನು ಕೂಡ ಕೊಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಫೇಸ್ ಮಾಸ್ಕನ್ನು ಫೇಸ್ ಫುಲ್ ನಾನು ಈ ಒಂದು ಮಾಸ್ಕ್ ಅಥವಾ ಫೇಸ್ ಪ್ಯಾಕನ್ನು ನಾನು ಈಗ ಅಪ್ಲೈ ಮಾಡಿದ್ದೀನಿ. ಸೊ ಈ ಒಂದು ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್ ಅನ್ನು ನಾವು ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಬಿಡಬೇಕು. 10 to 15 ಮಿನಿಟ್ಸ್ ಬಿಟ್ಟಾಗ ಇದು ಸ್ವಲ್ಪ ಡ್ರೈ ಆಗುತ್ತೆ ನಮಗೆ. ಸೊ ಡ್ರೈ ಆದಾಗ ಇದನ್ನ ಮತ್ತೆ ಏನು ಮಸಾಜ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಮಸಾಜ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ ಫೇಸ್ಗೆ, ಲೈಕ್ ಕ್ಲೆನ್ಸಿಂಗ್, ಸ್ಕ್ರಬ್ಬಿಂಗ್ ಆ್ಯಂಡ್ ಮಸಾಜ್. ಒಂದು ಫೇಸ್ ಪ್ಯಾಕ್ ಸ್ವಲ್ಪ ಒಂದು 15 ಮಿನಿಟ್ಸ್ ಬಿಡೋಣ. ಸೊ ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಸಾಕು. 10 to 15 ಮಿನಿಟ್ಸ್ ಬಿಟ್ಟ ಮೇಲೆ ನಾವು ಈ ಒಂದು ಫೇಸ್ ಪ್ಯಾಕನ್ನು ಫೇಸ್ ವಾಶ್ ಮಾಡಿಕೊಂಡು ರಿಮೂವ್ ಮಾಡೋಣ. ಓಕೆನಾ? ಸೊ ಇವಾಗ ನನಗೆ ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್ ಏನು ಕರಿತೀವಲ್ವಾ, ಸೊ ಈ ಒಂದು ಫೇಸ್ ಪ್ಯಾಕನ್ನು ನಾನು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಬಿಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 70 to 80% ಡ್ರೈ ಆಗಿದೆ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇದನ್ನು ವಾಟರ್ ವಾಶ್ ಮಾಡಿಬಿಡೋಣ. ಸೊ ಕಂಪ್ಲೀಟ್ಲಿ ನೀಟಾಗಿ ಫೇಸಲ್ಲಿರುವಂತಹ ಎಲ್ಲ ಒಂದು ಪ್ಯಾಕನ್ನು ನೀಟಾಗಿ ರಿಮೂವ್ ಮಾಡಿಬಿಡಿ. ಸೊ ಇಲ್ಲಿಗೆ ನಮ್ಮ ಫೇಶಿಯಲ್ ಮುಗಿಯುತ್ತೆ. ನಾನು ಕೂಡ ಇವಾಗ ವಾಶ್ ಮಾಡ್ಕೊಂಡ್ಬಂದು ತೋರಿಸ್ತೀನಿ. ಫ್ರೆಂಡ್ಸ್,
ಇವಾಗ ನಾನು ಫೇಸ್ ಮಾಸ್ಕನ್ನು ರಿಮೂವ್ ಮಾಡಿದ್ದೀನಿ, ಲೈಕ್ ವಾಟರ್ ವಾಶ್ ಮಾಡಿದ್ದೀನಿ ಅಷ್ಟೇ. ಯಾವುದೇ ರೀತಿ ಫೇಸ್ ವಾಶ್ ಅಥವಾ ಸೋಪ್ ಏನನ್ನೂ ನಾನು ಯೂಸ್ ಮಾಡಿಲ್ಲ. ನೀವು ಅಷ್ಟೇ ಈ ಒಂದು ಫೇಸ್ ಪ್ಯಾಕನ್ನು ರಿಮೂವ್ ಮಾಡಬೇಕಾದ್ರೆ ಜಸ್ಟ್ ಪ್ಲೈನ್ ವಾಟರಲ್ಲಿ ನೀವು ವಾಶ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನನಗೂ ಕೂಡ ನೋಡ್ಬೋದು, ನಿಮ್ಮ ಮುಂದೆನೇ ನಾನು ಅಪ್ಲೈ ಮಾಡಿ ತೋರಿಸಿದ್ದೀನಿ. ನನ್ನ ನೋಸ್ ಮೇಲೆ, ಚೀಕ್ ಮೇಲೆ ಆ್ಯಂಡ್ ಫೋರ್ಹೆಡ್ ಮೇಲೆಲ್ಲ ನನಗೆ ಶೈನಿಂಗ್ ಬಂದಿದೆ ಆಲ್ರೆಡಿ. ಒಳ್ಳೆ ಬ್ರೈಟ್ನಿಂಗ್ ಫೀಲ್ ಸಿಗುತ್ತೆ. ಆಲ್ಮೋಸ್ಟ್ ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಫೇಶಿಯಲ್ನ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ನೀವು ನನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫೇಸ್ ಗ್ಲೋ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫುಲ್ ಸಾಫ್ಟ್ ಫೀಲ್ ಆಗ್ತಾ ಇದೆ ಫೇಸ್ ಅಂತೂ. ನಿಜವಾಗ್ಲೂ ರಿಲ್ಯಾಕ್ಸಿಂಗ್ ಫೀಲ್ ಆಗ್ತಾ ಇದೆ. ನಿಜವಾಗ್ಲೂ ಈ ಪಪ್ಪಾಯ ಫೇಶಿಯಲ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಇದರಿಂದ ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಇದೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇ ನೋಡ್ಬೋದು ಆಫ್ಟರ್ ದಿಸ್ ಫೇಶಿಯಲ್ ನನ್ನ ಫೇಸ್ ಎಷ್ಟು ಚೆನ್ನಾಗಿದೆ ಅಂತ. ಫೇಸ್ ಫುಲ್ ಗ್ಲೋ ಬಂದಿದೆ ಆ್ಯಂಡ್ ತುಂಬ ರಿಲ್ಯಾಕ್ಸಿಂಗ್ ಫೀಲ್ ಆಗ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಫೇಶಿಯಲ್ ನಿಮಗೆ ಒಂದು ಮ್ಯಾಜಿಕ್ ಫೇಶಿಯಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಆ್ಯಂಡ್ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಈ ಫೇಶಿಯಲನ್ನು ಅಟ್ಲೀಸ್ಟ್ ನೀವು ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಯೂಸ್ಫುಲ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ರೀತಿಯ ಹಾರ್ಶ್ ಕೆಮಿಕಲ್ಸನ್ನು ಯೂಸ್ ಮಾಡಿಕೊಂಡು ಮಾಡಿರೋದಿಲ್ಲ ಇಲ್ಲಿ. ಸೊ ಎಲ್ಲ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಫೇಶಿಯಲ್ ಆಗಿದೆ. ಸೊ ಇದು ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಈ ಒಂದು ಫೇಶಿಯಲ್ ಅನ್ನ ನೀವು ಮನೆಯಲ್ಲೇ ಈಸಿಯಾಗಿ ವೆರಿ ಅಫೋರ್ಡೆಬಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು. ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇನೆ. ನೀವು ಪಾರ್ಲರ್ಗೆಲ್ಲ ಹೋದ್ರೆ 1000 ರೂಪಾಯಿ ಕೊಟ್ಟು ಈ ಒಂದು ನಾರ್ಮಲ್ ಗ್ಲೋ ಅನ್ನು ತಗೊಳಕ್ಕೆ ನೀವು 1000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಬಟ್ ನೀವು ಮನೇಲೇನೆ ಈಸಿಯಾಗಿ ಮಾಡ್ಕೊಂಡ್ರೆ ಈ ಒಂದು ಗ್ಲೋ, ನ್ಯಾಚುರಲ್ ಗ್ಲೋ ನಿಮಗೆ ನಿಜವಾಗ್ಲೂ ಸಿಗ್ತಾ ಹೋಗುತ್ತೆ. ಸೊ ನಾನು ನಿಮಗೆ ಎಲ್ರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಯಾರಾದ್ರೂ ಹೊಸದಾಗಿ ಮದುವೆ ಸೆಟ್ ಆಗಿರುವಂತಹ ಹೆಣ್ಮಕ್ಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಮದುವೆ ಇನ್ನೊಂದು 2 ಮಂತ್ಸ್ ಇದೆ ಅನ್ನೋ ಟೈಮಿಂದ ನೀವು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಈ ಒಂದು ಫೇಶಿಯಲ್ ಅನ್ನ ನೀವು ಮನೇಲೆ ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಫೇಸ್ ಅಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ. ಅಂಡ್ ಆಲ್ಸೋ ನಿಮಗೆ ಮದುವೆ ಲುಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸು ಕೂಡ ಅಷ್ಟೇನೆ. ಕಾಲೇಜ್ಗೆಲ್ಲ ಹೋಗ್ತಾ ಇರ್ತೀವಿ, ನಾವು ಆಚೆ ಕಡೆ ಎಲ್ಲ ಓಡಾಡ್ತಾ ಇರ್ಬೇಕಾದ್ರೆ ನಾವು ತುಂಬಾ ಕೇರ್ಲೆಸ್ ಆಗಿ ನಾವು ಓಡಾಡ್ತಾ ಇರ್ತೀವಿ. ಲೈಕ್ ಬಿಸಿಲನ್ನಲ್ಲ, ಮಳೆ ಅನ್ನಲ್ಲ, ಫೇಸ್ ತುಂಬಾ ಟ್ಯಾನ್ ಆಗಿರುತ್ತೆ. ಅಂಡ್ ಆಲ್ಸೋ ಯಾರಾದ್ರೂ ಟ್ರಿಪ್ ಅಂತ ಹೋಗಿ ಆಚೆ ಕಡೆ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬಂದಾಗ್ಲೂ ಕೂಡ ಅಷ್ಟೇ ತುಂಬಾ ಟ್ಯಾನ್ ಆಗಿರ್ತೀವಿ ಅಲ್ವಾ. ಸೊ ಎಲ್ರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಫೇಶಿಯಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಫೇಶಿಯಲ್ ಯೂಸೇಜಸ್ ಅಥವಾ ಅಡ್ವಾಂಟೇಜಸ್, ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಒಂದೊಂದೇ ಸ್ಟೆಪ್ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಎಲ್ಲ ಸ್ಟೆಪ್ಸು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸ್ಟೆಪ್ಸ್ ಯಾವುದನ್ನು ಮಿಸ್ ಮಾಡೋಕೆ ಹೋಗಬೇಡಿ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಲ್ವಾ, ಸೊ ಅದನ್ನೇ ಯೂಸ್ ಮಾಡಿಕೊಂಡು ನೀವು ಕೂಡ ಈ ಫೇಶಿಯಲನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ನನ್ನಾಗೇನೆ ನೀವು ಗ್ಲೋಯಿಂಗ್ ಸ್ಕಿನ್ನನ್ನು ಪಡ್ಕೋಬೋದು. ವೆರಿ ಅಫೋರ್ಡೆಬಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಹೊರಗಡೆ ಹೋಗಿ ಇದೇ ಫೇಶಿಯಲ್ ಮಾಡಿಸ್ತೀವಿ ಅಂತಂದ್ರೂ ಕೂಡ ಏನಿಲ್ಲ ಅಂದರೂ ಅಟ್ಲೀಸ್ಟ್ 1,200 to 3,000 ರುಪೀಸ್ ನೀವು ಕೊಟ್ಟಲೇಬೇಕು. ಬಟ್ ನಮಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗೋ ರೀತಿನೇ ನಾವು ಮನೆಯಲ್ಲೇ ಮಾಡ್ಕೋಬಹುದು. ನಿಜವಾಗ್ಲೂ ಹೇಳ್ತೀನಿ, ಒಂದು ನ್ಯಾಚುರಲ್ ಗ್ಲೋ ಸಿಗುತ್ತೆ, ಒಂದು ಬ್ರೈಟ್ನಿಂಗ್ ಫೀಲ್ ಸಿಗುತ್ತೆ. ನಮ್ಮ ಫೇಸ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಇಂಪ್ರೂವೈಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ ಕೊಟ್ಕೊಂಡು ಈ ಒಂದು ಫೇಶಿಯಲ್ನ ನೀವು ಟ್ರೈ ಮಾಡಿದ್ದೆ ಆದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಆಮೇಲೆ ನೀವೇ ಬಂದು ನನಗೆ ಕಮೆಂಟ್ ಮಾಡ್ತೀರಾ, ಎಸ್ ರೂಪಾ ನಿಮ್ಮ ಒಂದು ಫೇಶಿಯಲ್ ಅಂತ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಗೈಸ್. ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಫೇಶಿಯಲ್ನ ತಗೊಂಡ್ಬಂದು ನಿಮಗೆ ಹೇಳಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮತ್ತಷ್ಟು ಎಂಟರ್ಟೈನ್ ಮಾಡೋದಕ್ಕೆ ನಾನು ಬರ್ತೀನಿ. ಸೊ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನನಗೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟನ್ನು ನಾನು ಓದ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ನಿಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್.